ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ರಿಯೇಚರ್ ಕಮಾಂಡೋ ಸೀರೀಸ್ನ ಇದನ್ನೇ ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಜೊತೆಗೆ ಎಪಿಸೋಡ್ 1 to 4 ಎಕ್ಸ್ಪ್ಲನೇಷನ್ ಯಾರು ಕೇಳಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟಿಂಗ್ ಹಾಕಿರ್ತೀನಿ, ಚೆಕ್ ಮಾಡಿ. ಮಧ್ಯ ವಾಟ್ ಇಫ್ ಸೀಸನ್ 3 ರಿಲೀಸ್ ಆಗಿದ್ದರಿಂದ ಈ ವಿಡಿಯೋಸ್ ಲೇಟ್ ಆಗಿದೆ, ಕ್ಷಮೆ ಇರಲಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನಲ್ಲಿ ನಾವು ಲಾಸ್ಟ್ ಎಪಿಸೋಡಲ್ಲಿ ನೋಡಿದ್ದಂತಹ ತೆಮಿಸ್ಕ್ರಾ ಮೇಲೆ ರಿಸರ್ಚ್ ಮಾಡ್ತಿದ್ದ ಪ್ರೊಫೆಸರ್ನ ನೋಡ್ತೀವಿ. ಅವಳು ಕ್ಲಾಸ್ಗೆ ಬರ್ತಾಳೆ. ಬಂದು ಅಲ್ಲಿದ್ದ ಹುಡುಗಿಗೆ, ನೀನು ತೆಮಿಸ್ಕ್ರಾ ಬಗ್ಗೆ ಅಲ್ವಾ ಕ್ಲಾಸ್ ಕೇಳ್ತಿರೋದು, ನಿಮಗೆ ತೆಮಿಸ್ಕ್ರಾ ಬಗ್ಗೆ ಗೊತ್ತಿರೋ 3 ವಿಷಯ ಹೇಳು ಅಂತ ಕೇಳ್ತಾಳೆ. ಆವಾಗ ಆ ಹುಡುಗಿ ತೆಮಿಸ್ಕ್ರಾ ಬಗ್ಗೆ ಹೇಳ್ತಾ ಇರ್ತಾಳೆ. ಆದರೆ ಈ ಪ್ರೊಫೆಸರ್ ಲೆಸ್ಬಿಯನ್ಸ್ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾಳೆ. ಇದನ್ನ ಈಚೆಯಿಂದ ಎರಿಕ್ ಫ್ರಾಂಕೆನ್ಸ್ಟೀನ್ ಮತ್ತು ರಿಕ್ ಫ್ಲಾಗ್ ನೋಡ್ತಾ ಇರ್ತಾರೆ. ಆವಾಗ ಎರಿಕ್, ನಾವ್ಯಾಕೆ ಇಲ್ಲಿದ್ದೀವಿ ಅಂತ ರಿಕ್ನ ಕೇಳ್ತಾನೆ. ಅದಕ್ಕೆ ರಿಕ್, ಈ ಪ್ರೊಫೆಸರ್ ಹೆಸರಿಸಿ ಹೇಳ್ತಿರೋದಿಲ್ಲ ನಿಜ, ಪ್ರಿನ್ಸಸ್ಸಿಂದ ವರ್ಲ್ಡ್ ವಾರ್ 3 ಸ್ಟಾರ್ಟ್ ಆಗುತ್ತೆ ಅಂತ ವಾಲರ್ಗೆ ಕನ್ಫರ್ಮ್ ಮಾಡಿದ್ದು. ಆದರೆ ಇವಳು ನೋಡಿದ್ರೆ ಒಂಥರ ಆಡ್ತಿದ್ದಾಳೆ. ನಿಜವಾಗ್ಲೂ ಏನು ನಡೀತಿದೆ ಅಂತ ತಿಳ್ಕೊಂಡು ನಾವು ಪ್ರಿನ್ಸಸ್ನ ಕಾಪಾಡಬೇಕು ಅಂತ ಹೇಳ್ತಾನೆ. ಆವಾಗ ಎರಿಕ್, ಹಾಗಾದರೆ ನಾನು ಅವಳನ್ನ ಸಾಯಿಸಿಬಿಡ್ಲಾ ಅಂತ ಕೇಳ್ತಾನೆ. ಅದಕ್ಕೆ ರಿಕ್, ಇವಳು ಕಾಲೇಜಲ್ಲಿ ಇರೋವಾಗಲೇ ನಾವು ಹೋಗಿ ಇವಳು ಮನೆ ಚೆಕ್ ಮಾಡೋಣ ಅಂತ ಹೇಳ್ತಾನೆ. ಅಲ್ಲಿಗೆ ಕ್ರಿಯೇಚರ್ ಕಮಾಂಡೋಸ್ ಟೈಟಲ್ ಆಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಾವು ಎಪಿಸೋಡ್ 2 ಅಲ್ಲಿ ನೋಡಿದ್ದ ಸೀನ್, ಎರಿಕ್ ಅವರಪ್ಪ ವಿಕ್ಟರ್ನ ಸಾಯಿಸಿದ್ದಕ್ಕೆ ಬ್ರೈಡ್ ಎರಿಕ್ಗೆ ಚೆನ್ನಾಗಿ ಹೊಡೆದು ಬೆಂಕಿಗೆ ತಳ್ಳಿ ಓಡೋಗಿದ್ದ ಸೀನ ತೋರಿಸ್ತಾರೆ. ಪ್ರೆಸೆಂಟಲ್ಲಿ ಬ್ರೈಡ್ ಟೀಮ್ ಕರ್ಕೊಂಡು ಪೊಕೋಲಿಸ್ತಾನ್ಗೆ ಹೋಗ್ತಾಳೆ. ಅಲ್ಲಿ ಅಲೆಕ್ಸಿ ಅವ್ರನ್ನ ರಿಸೀವ್ ಮಾಡಿಕೊಂಡು ವಾಪಸ್ ಯಾಕೆ ಬಂದಿದ್ದು ಅಂತ ಕೇಳ್ತಾನೆ. ಅದಕ್ಕೆ ಬ್ರೈಡ್, ನಮಗೆ ಪ್ರಿನ್ಸಸ್ಗೆ ಥ್ರೆಟ್ ಇದೆ ಅಂತ ಇನ್ಫಾರ್ಮೇಷನ್ ಸಿಕ್ಕಿದೆ, ನಾವು ಇಲ್ಲಿ ಪ್ರಿನ್ಸಸ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾಳೆ. ಆವಾಗ ಅಲೆಕ್ಸಿ, 100 ವರ್ಷದಿಂದ ನಮಗೆ ಯಾರೂ ತೊಂದರೆ ಕೊಟ್ಟಿರಲಿಲ್ಲ, ನಾವು ಯಾವಾಗ ಅಮೇರಿಕಾ ಜೊತೆ ಕಮ್ಯುನಿಕೇಷನ್ನ ಓಪನ್ ಮಾಡಿದ್ವೋ ಆವಾಗಲಿಂದ ನಮಗೆ ಥ್ರೆಟ್ ಮೇಲೆ ಥ್ರೆಟ್ ಬರ್ತಿದೆ, ಇವಾಗ ಯಾರಿಂದ ಥ್ರೆಟ್ ಇರೋದು ಅಂತ ಕೇಳ್ತಾನೆ. ಅದಕ್ಕೆ ಬ್ರೈಡ್, ಅದು ಹೈಲಿ ಕ್ಲಾಸಿಫೈಡ್, ನಾವು ಗೌರ್ನಮೆಂಟ್ ಏನು ಹೇಳ್ತಿದ್ಯೋ ಅದನ್ನ ಮಾತ್ರ ಮಾಡ್ತಿದ್ದೀವಿ ಅಂತ ಹೇಳಿ ಜೀಪ್ ಒಳಗೆ ಹೋಗ್ತಾಳೆ. ಈ ಕಡೆ ಎರಿಕ್ ಮತ್ತು ರಿಕ್ ಪ್ರೊಫೆಸರ್ ಮನೆ ಒಳಗೆ ಹೋಗೋ ಟೈಮಲ್ಲಿ ನಮಗೆ ಎರಿಕ್ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಅದರಲ್ಲಿ ಎರಿಕ್ ಬ್ರೈಡ್ ಅವನ್ನ ಬೆಂಕಿಗೆ ತಳ್ಳಿ ಓಡೋದ್ಮೇಲೆ ಕಷ್ಟಪಟ್ಟು ಈಚೆ ಬರ್ತಾನೆ. ಅಲ್ಲಿ ಹರಿತಾ ಇರೋ ನದಿ ಒಳಗೆ ಬೀಳ್ತಾನೆ. ಹಾಗೆ ತೇಲ್ತಾ ಒಂದು ದಂಡೆ ಬಳಿ ಬರ್ತಾನೆ. ಬೆಳಗಾಗುತ್ತೆ. ಒಂದು ನಾಯಿ ಎರಿಕ್ ಹತ್ರ ಬರುತ್ತೆ. ಅಲ್ಲಿಗೆ ಒಬ್ಳು ಕಣ್ ಕಾಣಿಸದೇ ಇರೋ ಅಜ್ಜಿ ಬಂದು ಎರಿಕ್ನ ಕೋಲಲ್ಲಿ ಮುಡ್ತಾಳೆ. ಆಮೇಲೆ ಆ ನಾಯಿ ಎರಿಕ್ನ ಹೇಳ್ಕೊಂಡು ಅಜ್ಜಿ ಮನೆಗೆ ಕರ್ಕೊಂಡೋಗುತ್ತೆ. ಅಜ್ಜಿ ಮನೆಯಲ್ಲಿ ಅವನಿಗೆ ಔಷಧಿ ಹಚ್ಚುತ್ತಾ ಇರ್ತಾಳೆ. ಆವಾಗ ಎರಿಕ್ಗೆ ಎಚ್ಚರಾಗಿ ಆ ಅಜ್ಜಿ ಕೈ ಹಿಡ್ಕೋತಾನೆ. ಆವಾಗ ನಾಯಿ ಅವನ ಮೇಲೆ ಅಟ್ಯಾಕ್ ಮಾಡೋ ರೀತಿ ನೋಡುತ್ತೆ. ಆ ಅಜ್ಜಿ ನಾಯಿಗೆ ಸುಮ್ಮನೆ ಇರೋಕೆ ಹೇಳಿ ಎರಿಕ್ಗೆ, ಇದು ಔಷಧಿ, ಇದನ್ನ ಹಚ್ಚಿದ್ರೆ ನಿನ್ನ ಗಾಯಗಳು ಬೇಗ ಹುಷಾರಾಗುತ್ತೆ ಅಂತ ಹೇಳ್ತಾಳೆ. ಮಾರನೇ ದಿನ ಅಜ್ಜಿ ಎರಿಕ್ಗೆ ಒಂದು ಸೇಬು ಕೊಡ್ತಾಳೆ. ಆವಾಗ ಎರಿಕ್ಗೆ ಗೊತ್ತಾಗುತ್ತೆ ಆ ಅಜ್ಜಿಗೆ ಕಣ್ ಕಾಣಿಸಲ್ಲ ಅಂತ. ಆವಾಗ ಅವನು, ನನಗೆ ಕಣ್ ಕಾಣಿಸ್ತೇ ಇದ್ದಿದ್ರೆ ನಾನು ಸತ್ತೋಗ್ತಿದ್ದೆ, ನಾನು ಬ್ರೈಡ್ ಬ್ಯೂಟಿ ನೋಡೋಕ್ಕೆ ಕಣ್ಣಿಲ್ಲ ಅಂದರೆ ವೇಸ್ಟ್ ಅಂತಾನೆ. ಅದಕ್ಕೆ ಆ ಅಜ್ಜಿ ಅವನಿಗೆ ಕಣ್ಣು ಮುಚ್ಕೊಂಡು ಬ್ರೈಡ್ನ ನೆನ್ಪು ಮಾಡ್ಕೊಳ್ಳೋಕೆ ಹೇಳ್ತಾಳೆ. ಆವಾಗ ಅವನಿಗೆ ಅರ್ಥ ಆಗುತ್ತೆ, ಕಣ್ಣಲ್ಲಿ ನೋಡೋಕ್ಕಿಂತ ಇಮ್ಯಾಜಿನ್ ಮಾಡ್ಕೊಳ್ಳೋದ್ರಲ್ಲಿ ಖುಷಿ ಇದೆ ಅಂತ. ಪ್ರೆಸೆಂಟಲ್ಲಿ ರಿಕ್ ಮತ್ತು ಎರಿಕ್ ಪ್ರೊಫೆಸರ್ ಮನೆ ಒಳಗೆ ಇರ್ತಾರೆ. ರಿಕ್ ಮೇಲೆ ಹೋಗ್ತಾನೆ. ಎರಿಕ್ ಕೆಳಗಡೆ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಇರ್ತಾನೆ. ಮೇಲೆ ಎರಿಕ್ಗೆ ರಕ್ತ ಕಾಣಿಸುತ್ತೆ. ಒಳಗಡೆ ರೂಮಲ್ಲಿ ಯಾರೋ ಸತ್ತಿರೋದು ಗೊತ್ತಾಗುತ್ತೆ. ಎರಿಕ್ನ ಕೂಗ್ತಾನೆ. ಎರಿಕ್ ಮೇಲೆ ರೂಮ್ಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಪ್ರೊಫೆಸರ್ ಬಾಡಿ ಇರುತ್ತೆ. ಆವಾಗ ಎರಿಕ್, ನಾವು ಇವಾಗ ತಾನೇ ಇವಳನ್ನ ಕಾಲೇಜಲ್ಲಿ ನೋಡಿದೋ ಅಲ್ವಾ ಅಂತಾನೆ. ಅದಕ್ಕೆ ಎರಿಕ್, ಹೌದು, ಇದೆಲ್ಲ ಸರಿಸಿದೆ ಕೆಲಸ ಇರಬೇಕು, ಪ್ರಿನ್ಸಸ್ನ ಸಾಯಿಸೋಕೆ ಇಷ್ಟೆಲ್ಲ ಪ್ಲಾನ್ ಮಾಡಿರಬೇಕು ಅಂತ ಹೇಳಿ ಪ್ರಿನ್ಸಸ್ಗೆ ಕಾಲ್ ಮಾಡ್ತಾನೆ. ಒಬ್ಬ ಸರ್ವೆಂಟ್ ಕಾಲ್ ರಿಸೀವ್ ಮಾಡಿ ರಿಕ್ ಮಾತಾಡೋದು ಅರ್ಥ ಆಗದೆ ಇನ್ನೇನು ಕಾಲ್ ಕಟ್ ಮಾಡಬೇಕು. ಅಷ್ಟರಲ್ಲಿ ಪ್ರಿನ್ಸಸ್ ಬಂದು ಫೋನ್ ಕಿತ್ಕೊಂಡು ರಿಕ್ ಜೊತೆ ಮಾತಾಡ್ತಾಳೆ. ರಿಕ್ ಪ್ರಿನ್ಸಸ್ಗೆ, ನಮ್ಮ ಟೀಮ್ ನಿನ್ನ ಕೊಲ್ಲೋಕೆ ಬರ್ತಿದೆ, ಅಲ್ಲಿಂದ ಎಲ್ಲಾದರೂ ತಪ್ಪಿಸ್ಕೊಂಡು ಹೋಗು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಆ ಫೇಕ್ ಪ್ರೊಫೆಸರ್ ಮನೆಗೆ ಬರ್ತಾರೆ. ರಿಕ್ ಸೋಫಾ ಪಕ್ಕ ಬಚ್ಚಿಟ್ಕೋತಾನೆ. ಎರಿಕ್ಗೆ ಮಂಚದ ಪಕ್ಕ ಬಚ್ಚಿಟ್ಕೊಳ್ಳೋಕೆ ಹೇಳ್ತಾನೆ. ಆವಾಗ ಮತ್ತೆ ನಮಗೆ ಎರಿಕ್ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಅದರಲ್ಲಿ ಎರಿಕ್ ಒಂದು ಪ್ರಾಣಿನ ಬೇಟೆ ಆಡ್ಕೊಂಡು ಬಂದಿರ್ತಾನೆ. ಅವನ ಹತ್ರ ಶಾರ್ಟ್ ಗನ್ ಇರುತ್ತೆ. ಆ ಅಜ್ಜಿ ಜೊತೆನೇ ಇರ್ತಾನೆ. ಅವನು ಅಜ್ಜಿಗೆ ನನ್ನ ಹುಷಾರು ಮಾಡಿದ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅದಕ್ಕೆ ಅಜ್ಜಿ, ನಿನ್ನ ಕಂಪ್ನಿಯಿಂದ ನಾವು ಖುಷಿಯಾಗಿದ್ದೀವಿ ಅಂತ ಹೇಳ್ತಾಳೆ. ಪ್ರೆಸೆಂಟಲ್ಲಿ ಅಲೆಕ್ಸಿ ಟೀಮ್ನ ಜೀಪಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ಅವನಿಗೆ ಕಾಲ್ ಬರುತ್ತೆ. ಅಲೆಕ್ಸಿಗೆ ಗೊತ್ತಾಗುತ್ತೆ ಇವರೆಲ್ಲ ವಾಪಸ್ ಬಂದಿರೋದು ಪ್ರಿನ್ಸಸ್ನ ಕೊಲ್ಲೋಕೆ ಅಂತ. ಅದಕ್ಕೆ ಅಲೆಕ್ಸಿ ಬ್ರೈಡ್ಗೆ ಮುಂದೆ ಟ್ರಾಫಿಕ್ ಇರೋದ್ರಿಂದ ನಾವು ಬೇರೆ ರೂಟಲ್ಲಿ ಹೋಗಬೇಕು ಅಂತ ಹೇಳ್ತಾನೆ. ಬ್ರೈಡ್ಗೆ ಅಲೆಕ್ಸಿ ಮೇಲೆ ಡೌಟ್ ಬರುತ್ತೆ. ಈ ಕಡೆ ಪ್ರೊಫೆಸರ್ ಮನೆಗೆ ಬಂದು ಅವಳ ಬೆಕ್ಕಿಗೆ ಊಟ ಹಾಕಿ ಸೋಫಾ ಮೇಲೆ ಕೂತ್ಕೋತಾಳೆ. ನೋಡಿದ್ರೆ ಅದು ಪ್ರೊಫೆಸರ್ ಅಲ್ಲ, ಕ್ಲೇಫೇಸ್. ಅವನು ಯಾರ ರೀತಿ ಬೇಕಾದರೂ ಶೇಪ್ ಶಿಫ್ಟ್ ಆಗ್ಬೋದು. ಮುಂದೆ DCU ಅಲ್ಲಿ ಕ್ಲೇಫೇಸ್ದು ಸೋಲೋ ಮೂವಿ ಬರುತ್ತೆ ಅಂತ ಕನ್ಫರ್ಮ್ ಆಗಿದೆ. ಕ್ಲೇಫೇಸ್ನ ನೋಡಿ ರಿಕ್ ಎರಿಕ್ಗೆ, ಇವನು ಕ್ಲೇಫೇಸ್ ಅಂತ ತುಂಬ ಡೇಂಜರಸ್, ನಾವು ಅವನಿಗೆ ಗೊತ್ತಾಗದ ಹಾಗೆ ಈಚೆ ಹೋಗಬೇಕು ಅಂತ ಹೇಳಿ ಡೋರ್ ಕಡೆ ಹೋಗ್ತಾ ಇರ್ತಾರೆ. ಈ ಕಡೆ ಅಲೆಕ್ಸಿ ಟೀಮ್ನ ಕ್ಯಾಸಲಿಂದ ದೂರ ಕರ್ಕೊಂಡು ಬರ್ತಾನೆ. ಅದನ್ನ ನೋಡಿ ಬ್ರೈಡ್, ನಾವು ಆ ಕಡೆ ಹೋಗಬೇಕು, ಸಿಟಿ ಹೊರಗೆ ಅಲ್ಲ ಅಂತಾಳೆ. ಅಲೆಕ್ಸಿ ಒಂದು ಜಾಗದಲ್ಲಿ ಕಾರ್ ಇಂಜಿನ್ ಏನೋ ಸೌಂಡ್ ಮಾಡ್ತಿದೆ ಅಂತ ಜೀಪ್ನ ನಿಲ್ಲಿಸ್ತಾನೆ. ಅಲ್ಲಿಗೆ ಇನ್ನೂ 2 ಜೀಪ್ ಮತ್ತು ಕ್ಯಾಸಲ್ನ ಸೈನಿಕರು ಬರ್ತಾರೆ. ಆವಾಗ ಅಲೆಕ್ಸಿ, ನಾನು ಮತ್ತು ನಮ್ಮ ಸೋಲ್ಜರ್ ಪ್ರಿನ್ಸಸ್ನ ಕಾಪಾಡೋಕ್ಕೆ ಪ್ರಾಣ ಬೇಕಾದರೂ ಕೊಡ್ತೀವಿ ಅಂತ ಬ್ರೈಡ್ಗೆ ಗನ್ ಹಿಡಿತಾನೆ. ಅಷ್ಟೇ, ಹಿಂದೆಯಿಂದ ಡಾಕ್ಟರ್ ಫಾಸ್ಫರಸ್ ಅಲೆಕ್ಸಿ ತಲೆ ಒಳಗೆ ಕೈ ಹಾಕಿ ಸಾಯಿಸಿಬಿಡ್ತಾನೆ. ಇನ್ನೊಂದು ಕಡೆ ರಿಕ್ ಇನ್ನೇನು ಡೋರ್ ಓಪನ್ ಮಾಡಬೇಕು, ಅಷ್ಟರಲ್ಲಿ ಕ್ಲೇಫೇಸ್ ಕೈಲಿ ತಗಲಾಕೊಳ್ತಾರೆ. ಕ್ಲೇಫೇಸ್ ರಿಕ್ಗೆ ಸರಿಯಾಗಿ ಹೊಡಿತಾ ಇರ್ತಾನೆ. ಈ ಕಡೆ ಬ್ರೈಡ್ ಟೀಮ್ ಕಾರಿಂದ ಇಳಿದು ಓಡೋಗ್ತಾ ಇರ್ತಾರೆ. ಆವಾಗ ಸೋಲ್ಜರ್ಸ್ಗೆ ಬ್ರೈಡ್ ಮತ್ತು ಸ್ಕೆಲಿಟನ್ನ ಮೊದಲು ಸಾಯಿಸಿ, ಅವರಿಬ್ಬರೇ ಡೇಂಜರ್ ಅಂತ ಮೆಸೇಜ್ ಬರುತ್ತೆ. ಬ್ರೈಡ್ ಗನ್ ತೊಗೊಂಡು ಎಲ್ರಿಗೂ ಶೂಟ್ ಮಾಡಿ ಸಾಯಿಸ್ತಾ ಇರ್ತಾಳೆ. ಡಾಕ್ಟರ್ ಫಾಸ್ಫರಸ್ ಇಡೀ ವಾರ್ ಟ್ಯಾಂಕ್ನೇ ಸುಟ್ಟಾಗ್ಬಿಡ್ತಾರೆ. ಆ ಕಡೆ ಎರಿಕ್ ಹೋಗಿ ಕ್ಲೇಫೇಸ್ ಬಾಡಿಯಲ್ಲಿ ಸಿಕ್ಕಾಕೊಂಡಿರ್ತಾನೆ.
ಈ ಕಡೆ ಬ್ರೈಡ್ ಸೋಲ್ಜರ್ ಕೈಗೆ ಹಾಕೊಳ್ಳೋ ಲೇಸರ್ ಗನ್ ತಗೊಂಡು ಎಲ್ಲ ಸೋಲ್ಜರ್ಸ್ನು ಸಾಯಿಸ್ಬಿಡ್ತಾಳೆ. ಆ ಕಡೆ ಎರಿಕ್ ಕಷ್ಟಪಟ್ಟು ಕ್ಲೇಫೇಸ್ ಬಾಡಿಯಿಂದ ಈಚೆ ಬಂದು ಸಾಕೆಟಿಂದ ವೈರ್ ಕಿತ್ತು ಕ್ಲೇಫೇಸ್ಗೆ ಶಾಕ್ ಕೊಟ್ಟು ಕೆಳಗೆ ಬೀಳಿಸ್ತಾನೆ. ಈ ಕಡೆ ಡಾಕ್ಟರ್ ಫಾಸ್ಫರಸ್ ಒಂದು ಕಡೆ, ವೀಸಲ್ ಒಂದು ಕಡೆ, ನೀನಾ ಒಂದು ಕಡೆ ಮತ್ತು ಬ್ರೈಡ್ ಒಂದು ಕಡೆ ಎಲ್ಲ ಚೆಲ್ಲಾಪಿಲ್ಲಿ ಆಗಿಬಿಟ್ಟಿರ್ತಾರೆ. ಆ ಕಡೆ ರಿಕ್ನ ಹಿಡ್ಕೊಂಡು ಪ್ಲೀಸ್ ಸಾಯ್ಬೇಡ, ನಾನು ನಿನ್ನ ಹತ್ರ ಇಷ್ಟೊಂದು ಕ್ವಶನ್ಸ್ ಕೇಳಬೇಕು, ಯಾವತ್ತಾದರೂ ಬ್ರೈಡ್ ನನ್ನ ನೇಮ್ನ ಮೆನ್ಷನ್ ಮಾಡಿದ್ಲಾ ಅಂತ ಕೇಳ್ತಾನೆ. ಅದಕ್ಕೆ ಎರಿಕ್ಗೆ ಬ್ರೈಡ್ಗೆ ನಿಜ ಹೇಳು ನೀನು ಅಂತ ಹೇಳ್ತಾ ಸತ್ತೋಗ್ತಾನೆ. ಆವಾಗ ಎರಿಕ್ಗೆ ಅವ್ನ ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ. ಅದರಲ್ಲಿ ಎರಿಕ್ ಆ ಅಜ್ಜಿ ಮನೆ ಬಿಟ್ಟು ಬ್ರೈಡ್ನ ಹುಡುಕೋಕೆ ಹೋಗ್ತಿರ್ತಾನೆ. ಆದರೆ ಆ ಅಜ್ಜಿ ಹೇಳ್ತಾ ಪ್ಲೀಸ್ ಹೋಗಬೇಡ, ಬ್ರೈಡ್ ನಿನ್ನ ಪ್ರೀತಿಸ್ತಿಲ್ಲ, ನನ್ನ ಒಬ್ಳನ್ನೇ ಬಿಟ್ಟು ಹೋಗಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಎರಿಕ್ ನಾನು ನಿನ್ನ ಒಬ್ಳನ್ನೇ ಇರೋಕೆ ಬಿಡಲ್ಲ ಅಂತ ಆ ಅಜ್ಜಿನ ಹೊಡೆದು ಸಾಯಿಸಿಬಿಟ್ಟು ಅಜ್ಜಿ ಹತ್ರ ಇದ್ದ ನಾಯಿನ ಕರ್ಕೊಂಡು ಬ್ರೈಡ್ನ ಹುಡ್ಕೋಕೆ ಹೋಗ್ತಾನೆ. ಕೊನೆ ಸೀನಲ್ಲಿ ಸಾರ್ಜೆ ಅನ್ನೋ ಸೋಲ್ಜರ್ ಪ್ರಿನ್ಸಸ್ ಹತ್ರ ಬಂದು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ವಿ, ಆದರೆ ಅವ್ರನ್ನ ಹಿಡಿಯೋಕೆ ಆಗಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪ್ರಿನ್ಸಸ್ ಸಾರ್ಜೆಗೆ ನೀನೇ ಅವ್ರನ್ನ ಹುಡುಕಿ ಎಲ್ಲರನ್ನೂ ಕೊಲ್ಲಬೇಕು ಅಂತ ಆರ್ಡರ್ ಕೊಡ್ತಾಳೆ. ಅಲ್ಲಿಗೆ ಎಪಿಸೋಡ್ 5 ಮುಗಿಯುತ್ತೆ. ಈ ಎಪಿಸೋಡಲ್ಲಿ ಡಾಕ್ಟರ್ ಫಾಸ್ಫರಸ್ ಅಲೆಕ್ಸಿನ ಕೊಂದ, ಕ್ಲೇಫೇಸಿಂದ ರಿಕ್ ಫ್ಲಾಕ್ಸ್ ಸತ್ತ, ಎರಿಕ್ ಅವ್ನು ಕಾಪಾಡಿದ್ದ ಜೀನೆ ಕೊಂದ. ಈ ಎಪಿಸೋಡ್ ಅಂತೂ ಕ್ರೇಜಿ ಆಗಿತ್ತು. ಮತ್ತೆ 6ನೇ ಎಪಿಸೋಡ್ ಜೊತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಜೈ ಕರ್ನಾಟಕ.